ಈ ಟೊಯೋಟಾ ಶೋರೂಮಿಗೆ ಸರ್ವಿಸಿಗೆ ಬರಕತ್ತಿ ಇದೊಂದು 5-6 ಇಯರ್ಸ್ ಆಯಿತು. ಇವಾಗ ನನ್ನ ಲೈಫ್ ಸ್ಟೈಲಲ್ಲಿ ಒಬ್ಬ ಡ್ರೈವರ್ ಆಗಿ ಬಂದಿರೋದು. ನಾನು ಕಂಫರ್ಟಬಲ್ ಆಗಿ ETSನ ಯೂಸ್ ಮಾಡಿರೋದು ಫಸ್ಟ್ ಟೈಮು. 2010 ಯೂಸ್ ಮಾಡ್ತಿರೋದು ಗಾಡಿ. ಅದರದ್ದು ಲೈಫ್ ಜರ್ನಿ ಒಂಥರ ಸ್ಮೂತ್ ಆನ್ ಜರ್ನಿ. ಯಾವುದೇ ಕಸ್ಟಮರ್ಗಾದ್ರೂ ತುಂಬ ಇಷ್ಟ ಆಗುವಂಥ ವೆಹಿಕಲ್ ಅದು ETS. ಅದಾದ ನಂತರ ಈಗ ಪ್ರೆಸೆಂಟು ಇನೋವಾ ಕ್ರಿಸ್ಟಾ ಟೂರಿಸ್ಟ್ ವೆಹಿಕಲ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ಯಾವುದಾದ್ರೂ ಕಸ್ಟಮರ್ಗೆ ಕಂಫರ್ಟಬಲ್ ಆಗಿರೋಂಥ ವೆಹಿಕಲ್, VIP ಗೆಸ್ಟ್ ಯಾವುದೇ ಆದ್ರೂ ಕಂಫರ್ಟಬಲ್ ವೆಹಿಕಲ್ ಅದು. ಇವಾಗಿಂದ ನೋಡಿದ್ರೆ ನಾನು 11 ಇಯರ್ಸಿಂದ ಟೊಯೋಟಾ ಯೂಸ್ ಮಾಡಕತ್ತಿರೋದು. ಜರ್ನಿನೂ ಸೂಪರ್ ಆಗಿದೆ. ಅದರಲ್ಲಿ ಕಂಫರ್ಟಬಲ್, ಎಷ್ಟೇ ಕಿಲೋಮೀಟರ್ ಯಾವುದೇ ಥರ ಡ್ರೈವ್ ಮಾಡಿದ್ರು ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿದೆ. ಅದು ಇಲ್ಲಿ ಟೊಯೋಟಾ ಶೋರೂಮ್ ಅಂತ ಬಂದರೆ ಬೊಮ್ಮನಹಳ್ಳಿಲಿ ಗುಡ್ ಸರ್ವಿಸ್, ಯಾವುದೇ ಥರ ತೊಂದರೆ ಇಲ್ಲ. ನೀವೇನಾರ ಇದ್ರೂ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡಿ ಅದಕ್ಕೆ ವಿವರಿಸ್ತಾರೆ. ನಮಗೆ ಇವತ್ತರೆಗೂ ಏನು ಆ ಥರದ್ದು ಏನಿದಿಲ್ಲ. ನಮ್ಮ ಗಾಡಿ ಒಳ್ಳೆ ಸರ್ವಿಸ್ ಹಂಗೆ ಇದೆಲ್ಲ ಕೊಟ್ಟಿದ್ದಾರೆ. ಎಕ್ಸಿಬಿಟ್ಸ್ ಆಗಲಿ ಯಾವುದೇ ಆಗಲಿ ಗಾಡಿ ಇದುವರೆಗೂ ನಮಗೇನು ಆ ಥರದ್ದೇನು ಇದೆ ಅನಿಸಿಲ್ಲ. ಅಂದರೆ ಬೊಮ್ಮನಹಳ್ಳಿ ನಾವು ಅಂದರೆ ರೆಕಮೆಂಡ್ ಮಾಡೋದು ಬೊಮ್ಮನಹಳ್ಳಿ ಸರ್ವಿಸ್ ಸ್ಟೇಷನ್ ಅಷ್ಟೇ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.